ನಮಸ್ತೆ ಸ್ನೇಹಿತರೆ, ನಾಳೆಯಿಂದ ವರಾಹಿ ಅಮ್ಮನ ನವರಾತ್ರಿ ಶುರುವಾಗಲಿದೆ. ಈ ವಿಡಿಯೋದಲ್ಲಿ ಆ ತಾಯಿಯ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸಿಕೊಡುತ್ತೇನೆ. ಆ ವ್ರತದ ಮಹಿಮೆ ಏನು ಅನ್ನೋದ್ರ ಬಗ್ಗೆ. ಆಷಾಢದಲ್ಲಿ ಬರುವ ಮೊದಲ 9 ದಿನಗಳು ವಾರಾಹಿ ನವರಾತ್ರಿ ಎಂದು ಆಚರಿಸಲಾಗುತ್ತದೆ. ವಾರಾಹಿ ಅಮ್ಮನಿಗೆ ರಾತ್ರಿ ವೇಳೆ ಪೂಜೆ ಸಲ್ಲಿಸುವುದು ಶ್ರೇಷ್ಠ. ವಾರಾಹಿ ಅಮ್ಮನಿಗೆ ಧೂಪ, ದೀಪ, ನೈವೇದ್ಯ, ಪಾನಕ ಇವು ತುಂಬ ಪ್ರಿಯವಾದದ್ದು. ಮೊದಲಿಗೆ ವಾರಾಹಿ ದೇವಿಯ ಮಹತ್ವ ಮತ್ತು ಪೌರಾಣಿಕ ಹಿನ್ನೆಲೆ. ವಾರಾಹಿ ದೇವಿಯು ಭಗವಾನ್ ವಿಷ್ಣುವಿನ ವರಾಹ ಅವತಾರದ ಸ್ತ್ರೀಶಕ್ತಿಯಾಗಿ ಹೊರಹೊಮ್ಮಿದ್ದಾಳೆ. ಅವಳು ಹಂದಿಯ ಮುಖ, ಮನುಷ್ಯನ ದೇಹ ಮತ್ತು 4 ಅಥವಾ 8 ಕೈಗಳನ್ನು ಹೊಂದಿದ್ದು, ಶಂಖ, ಚಕ್ರ, ಖಡ್ಗ, ಗದ, ಅಭಯ ಮತ್ತು ವರದ ಮುದ್ರೆಯನ್ನು ಹಿಡಿದಿರುತ್ತಾಳೆ. ಅವಳ ವಾಹನ ಎಮ್ಮೆ. ವರಾಹಿಯು ಭೂಮಿಯ ರಕ್ಷಕಿ ಮತ್ತು ದುಷ್ಟ ಶಕ್ತಿಗಳ ನಿಗ್ರಹಕ್ಕಾಗಿ ಪೂಜಿಸಲ್ಪಡುತ್ತಾಳೆ. ಪುರಾಣಗಳ ಪ್ರಕಾರ ಅವಳು ರಕ್ತಬೀಜಾಸುರನಂತಹ ರಾಕ್ಷಸರನ್ನು ಸಂಹರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾಳೆ. ತನ್ನ ಶಕ್ತಿಯಿಂದ ದುಷ್ಟರನ್ನು ನಾಶ ಮಾಡಿ ಸೃಷ್ಟಿಯಲ್ಲಿ ಸಮತೋಲನವನ್ನು ಕಾಪಾಡುತ್ತಾಳೆ. ವರಾಹಿ ನವರಾತ್ರಿಯ ಆಚರಣೆಯು ದೇವಿಯ ಆ ಶಕ್ತಿ ಮತ್ತು ರಕ್ಷಣಾತ್ಮಕ ಗುಣಗಳನ್ನು ಸ್ಮರಿಸುತ್ತದೆ. ವರಾಹಿ ದೇವಿ ಯಾರು? ವರಾಹಿ ದೇವಿಯು ಆದಿಶಕ್ತಿಯ ಹಂದಿಮುಖ ಅಭಿವ್ಯಕ್ತಿಯಾಗಿದ್ದು, ಭಗವಾನ್ ವಿಷ್ಣುವಿನ ವರಾಹ ಅವತಾರದಿಂದ ಹೊರಹೊಮ್ಮಿದ್ದಾಳೆ. ಇವಳನ್ನು ರಕ್ಷಕಿ, ದುಷ್ಟ ಸಂಹಾರಕಿ ಮತ್ತು ಸಮೃದ್ಧಿದಾಯಿನಿ ಎಂದು ಪೂಜಿಸಲಾಗುತ್ತದೆ. ವರಾಹಿ ನವರಾತ್ರಿಯನ್ನು ಯಾವಾಗ ಆಚರಿಸಲಾಗುತ್ತದೆ? ವಾರಾಹಿ ನವರಾತ್ರಿಯು ಸಾಮಾನ್ಯವಾಗಿ ಆಷಾಢದ ಗುಪ್ತ ನವರಾತ್ರಿ ಅವಧಿಯಲ್ಲಿ ಬರುತ್ತದೆ. ವಾರಾಹಿ ದೇವಿಯು ತನ್ನ ಭಕ್ತರನ್ನು ಹೇಗೆ ರಕ್ಷಿಸುತ್ತಾಳೆ? ವಾರಾಹಿ ದೇವಿಯು ದುಷ್ಟ ಶಕ್ತಿಗಳನ್ನು ನಿಗ್ರಹಿಸುವ ಮೂಲಕ, ಅಡೆತಡೆಗಳನ್ನು ನಿವಾರಿಸುವ ಮೂಲಕ ಮತ್ತು ಜೀವನದ ಸವಾಲುಗಳನ್ನು ಎದುರಿಸಲು ಧೈರ್ಯ ಮತ್ತು ಶಕ್ತಿಯನ್ನು ನೀಡುವ ಮೂಲಕ ತನ್ನ ಭಕ್ತರನ್ನು ರಕ್ಷಿಸುತ್ತಾಳೆ. ಅವರ ಒಟ್ಟಾರೆ ಯೋಗಕ್ಷೇಮವನ್ನು ಖಚಿತಪಡಿಸುತ್ತಾಳೆ. ವಾರಾಹಿ ನವರಾತ್ರಿಯ ಆಧ್ಯಾತ್ಮಿಕ ಮಹತ್ವವೇನು? ಆಧ್ಯಾತ್ಮಿಕವಾಗಿ ವಾರಾಹಿ ನವರಾತ್ರಿಯು ಭಕ್ತರಿಗೆ ತಮ್ಮ ಆಂತರಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು, ನಕಾರಾತ್ಮಕತೆಯನ್ನು ನಿವಾರಿಸಲು, ತಮ್ಮ ಶಕ್ತಿಯನ್ನು ಸಮತೋಲನಗೊಳಿಸಲು ಮತ್ತು ಆಧ್ಯಾತ್ಮಿಕ ಜಾಗೃತಿಗೊಳಿಸಲು ಧೈರ್ಯವನ್ನು ಪಡೆಯಲು ಸಹಾಯ ಮಾಡುತ್ತದೆ. ವಾರಾಹಿ ಪೂಜೆ. ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಪ್ರತಿಷ್ಠಾಪಿಸಿ ಹೂವುಗಳು, ಧೂಪ, ದೀಪ ಮತ್ತು ವಿಶೇಷ ನೈವೇದ್ಯಗಳು ಅರ್ಪಿಸಲಾಗುತ್ತದೆ. ಕೆಂಪು ಹೂವುಗಳು ಮತ್ತು ಕೆಂಪು ಬಣ್ಣದ ವಸ್ತ್ರಗಳು ದೇವಿಗೆ ಪ್ರಿಯವೆಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. ದೇವಿಗೆ ವಿಶೇಷ ನೈವೇದ್ಯಗಳು: ಸಿಹಿಗೆಣಸು, ಬೆಲ್ಲ, ಎಳ್ಳು, ಬಾಳೆಹಣ್ಣು ಮತ್ತು ಇತರ ಸಿಹಿ ಪದಾರ್ಥಗಳು ವರಾಹಿ ದೇವಿಗೆ ಪ್ರಿಯವಾದ ನೈವೇದ್ಯಗಳಾಗಿವೆ. ಈ ಪದಾರ್ಥಗಳನ್ನು ಅರ್ಪಿಸುವುದರಿಂದ ದೇವಿಯು ಪ್ರಸನ್ನಳಾಗುತ್ತಾಳೆ ಎಂದು ನಂಬಲಾಗಿದೆ. ವಾರಾಹಿ ದೇವಿಯನ್ನು ಪೂಜಿಸುವುದರ ಮಹತ್ವವೇನು? ವಾರಾಹಿ ದೇವಿಯು ಪೂಜಿಸಲು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಪಡೆಯಲು, ಶತ್ರುಗಳ ಮೇಲೆ ವಿಜಯ ಸಾಧಿಸಲು ಮತ್ತು ಜೀವನದಲ್ಲಿ ಸಮೃದ್ಧಿ ಮತ್ತು ಯೋಗಕ್ಷೇಮವನ್ನು ಆಹ್ವಾನಿಸಲು ಮಹತ್ವಪೂರ್ಣವಾಗಿದೆ. ವಾರಾಹಿ ನವರಾತ್ರಿಯ ಮುಖ್ಯ ಆಚರಣೆಗಳು ಯಾವುವು? ಪ್ರಮುಖ ಆಚರಣೆಯಲ್ಲಿ ಉಪವಾಸ, ವ್ರತ, ಸಿಹಿಗೆಣಸು ಮತ್ತು ಬೆಲ್ಲದಂತಹ ನಿರ್ದಿಷ್ಟ ನೈವೇದ್ಯಗಳೊಂದಿಗೆ ವಾರಾಹಿ ಪೂಜೆ, ವಾರಾಹಿ ವ್ರತಗಳ ಜಪ ಮತ್ತು ದೀಪಗಳನ್ನು ಬೆಳಗಿಸುವುದು ಸೇರಿದೆ. ವಾರಾಹಿ ನವರಾತ್ರಿ ಆಚರಿಸುವುದರಿಂದ ಭಕ್ತರು ಯಾವ ಪ್ರಯೋಜನವನ್ನು ನಿರೀಕ್ಷಿಸಬಹುದು? ಭಕ್ತರು ದುಷ್ಟ ಶಕ್ತಿಗಳಿಂದ ರಕ್ಷಣೆ, ಶತ್ರುಗಳ ಮೇಲೆ ವಿಜಯ, ಅಡೆತಡೆಗಳ ನಿವಾರಣೆ, ಸಂಪತ್ತು ವೃದ್ಧಿ, ಉತ್ತಮ ಆರೋಗ್ಯ ಮತ್ತು ಆಳವಾದ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು. ಮಂತ್ರ ಜಪ: ಓಂ ವಾರಾಹ್ಯೈ ನಮಃ ಅಥವಾ ಓಂ ಗ್ಲೌಂ ವಾರಾಹ್ಯೈ ನಮಃ ನಂತಹ ವಾರಾಹಿ ಮೂಲ ಮಂತ್ರವನ್ನು ನಿರಂತರವಾಗಿ ಜಪಿಸುವುದು ಮಹತ್ವಪೂರ್ಣವಾಗಿದೆ. ಇದು ದೇವಿಯ ಶಕ್ತಿಯನ್ನು ಆಹ್ವಾನಿಸುತ್ತದೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.